ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಇಂದು ಕ್ವಾಲಿಫೈಯರ್ 1 ಪಂದ್ಯ IPL 2025ನ ಎಲ್ಲ ಲೀಗ್ ಒಂದು ಹಂತದ ಒಂದು ಪಂದ್ಯಗಳು ಕೂಡ ಮುಗ್ದಿದ್ದಾವೆ. ಸೊ 6 ತಂಡಗಳು ಎಲಿಮಿನೇಟ್ ಆಗಿದ್ದಾವೆ ಆ್ಯಂಡ್ 4 ತಂಡಗಳು ಕ್ವಾಲಿಫೈ ಆಗಿದೆ ಸೊ ಫೈನಲ್ ಆಡೋದಕ್ಕೆ. ಆ್ಯಂಡ್ ಅದರಲ್ಲೂ ಮುಖ್ಯವಾಗಿ ಸೊ ಫೈನಲ್ ಆಡಬೇಕು ಅಂತಂದರೆ ಸೊ ಕ್ವಾಲಿಫೈಯರ್ 1, ಕ್ವಾಲಿಫೈಯರ್ 2 ಆ್ಯಂಡ್ ಎಲಿಮಿನೇಟರ್ ಪಂದ್ಯಗಳನ್ನು ಆಡಿ ಸೊ 2 ತಂಡಗಳು ಹೋಗಿ ಫೈನಲ್ಗೆ ಕುತ್ಕೊತವೆ. ಆಲ್ರೆಡಿ ಅದ್ರ ಬಗ್ಗೆ ಗೊತ್ತಿದೆ ನಿಮಗೆ. ಸೊ ಆಲ್ರೆಡಿ ಮೊದಲ 2 ಸ್ಥಾನದಲ್ಲಿ ಕೂತಿರುವಂಥದ್ದು RCB ವರ್ಸಸ್ ಪಂಜಾಬ್ ಅವರು. ಆ್ಯಂಡ್ ಈ 2 ತಂಡಗಳು ಇವತ್ತು ಕ್ವಾಲಿಫೈಯರ್ 1 ಪಂದ್ಯಗಳನ್ನು ಸೊ ಚಂಡೀಗಢನ ಮುಲ್ಲನ್ಪುರ್ ಸ್ಟೇಡಿಯಮಲ್ಲಿ ಆಡ್ತಿರುವಂಥದ್ದು. RCB ಆ್ಯಂಡ್ ಪಂಜಾಬ್ 2 ತಂಡಗಳು ಕೂಡ ಈ ಸೀಸನಲ್ಲಿ 19 ಪಾಯಿಂಟ್ಸ್ಗಳೊಂದಿಗೆ ಟಾಪಲ್ಲಿ ನಿಂತ್ಕೊಂಡಿದ್ದಾವೆ. ಆ್ಯಂಡ್ 2 ತಂಡಗಳು ಕೂಡ ಸಖತ್ತಾಗಿರುವಂಥ ಒಂದು ಆಟನ ಆಡಿದ್ದಾರೆ ಅಂತಲೇ ಹೇಳ್ಬೋದು ಈ ಸೀಸನಲ್ಲಿ. ಆ್ಯಂಡ್ ಆ ಎರಡು ತಂಡಗಳು ಸೊ ಇವತ್ತು ಕಾದಾಡುವಂಥದ್ದು ಮುಲ್ಲನ್ಪುರ್ ಸ್ಟೇಡಿಯಮಲ್ಲಿ. ಸೊ ಯಾವ ತಂಡ ಗೆಲ್ಲುತ್ತೆ ನೇರವಾಗಿ ಸೊ ಫೈನಲಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಆ್ಯಂಡ್ ಇವತ್ತು RCB ವರ್ಸಸ್ ಪಂಜಾಬ್ ಅಗೇನ್ ತುಂಬ ದೊಡ್ಡ ಮ್ಯಾಚು ಹೇಳಬೇಕು ಅಂತಂದರೆ. ಆ್ಯಂಡ್ ಯಾವ ತಂಡ ಗೆಲ್ಲುತ್ತೆ ಅಂತ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ. ಬಿಕಾಸ್ ಮೊದಲು ಹೇಳಿದಂಗೆ 2 ತಂಡಗಳು ಕೂಡ ಒಂದು ಒಳ್ಳೆ ಫಾರ್ಮಲ್ಲಿದ್ದಾವೆ. ಬಟ್ 2 ತಂಡಗಳು ಕೂಡ ಒಂದು ಇಂಜುರಿ ಆದ್ರಾಗಿರ್ಬೋದು, ಪ್ಲೇಯರ್ ಅನ್ಅವೈಲಬಿಲಿಟಿ ಆದ್ರೆ ಕಾಡ್ತಾ ಇದೆ. ಆ್ಯಂಡ್ ಮೊದಲು ಹೇಳ್ದಂಗೆ ಸೊ ಪಂದ್ಯ ನಡೀತಿರುವಂಥದ್ದು ಸೊ ಮುಲ್ಲನ್ಪುರ್ ಸ್ಟೇಡಿಯಮಲ್ಲಿ. ಆ್ಯಂಡ್ ಈ ಒಂದು ಪಿಚ್ ಬಗ್ಗೆ ಮಾತಾಡೋದಾದರೆ ಸೊ ಇಲ್ಲಿ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ 173 ಇದೆ. ಆ್ಯಂಡ್ ಸೊ ಈ ವರ್ಷದಲ್ಲಿ ನಡೆದಂಥ 4 ಪಂದ್ಯಗಳಲ್ಲಿ ಫಸ್ಟ್ ಬ್ಯಾಟಿಂಗ್ ಯಾವ್ದು ಮಾಡಿದೆಯಲ್ಲ ಸೊ ಅದೇ ತಂಡ ವಿನ್ ಆಗಿರುವಂಥದ್ದು. 1 ಪಂದ್ಯ ಮಾತ್ರ ಚೇಸಿಂಗಲ್ಲಿ ಸೊ ವಿನ್ ಆಗಿರುವಂಥದ್ದು. ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ, ಒಂದು ದೊಡ್ಡ ಟಾರ್ಗೆಟ್ನ ಸೆಟ್ ಮಾಡಿದ್ರೆ ಡಿಫೆಂಡ್ ಮಾಡ್ಬೋದು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಬಟ್ ನಮ್ಮ RCB ಅವರು ಏನು ಮಾಡ್ತಾರೆ ಇನ್ ಕೇಸ್ ಟಾಸ್ ಗೆದ್ದರೆ ಅಂತ ನೋಡಬೇಕು. ಬಿಕಾಸ್ ಮೇ ಬಿ ಚೇಸಿಂಗಲ್ಲೇ ಪ್ರಿಫರ್ ಮಾಡ್ಬೋದು ಅಂತ ಅನ್ಕೊತೀನಿ. ಬಟ್ ಗೊತ್ತಿಲ್ಲ, ಇನ್ ಕೇಸ್ ಫಸ್ಟ್ ಬ್ಯಾಟಿಂಗ್ ಬಂದರೂ ಕೂಡ ಒಂದು ಬಿಗ್ ಟೋಟಲ್ನ ಸೊ ಅಲ್ಲಿ ತೊಗೊಂಡು ಬಂದರೆ ಸ್ಕೋರ್ ಬೋರ್ಡ್ ಮೇಲೆ ಸೊ ಪಂಜಾಬ್ ಅವ್ರನ್ನ ಸೊ ನಾವು ಅಂಡರ್ ಪ್ರೈಸಲ್ಲಿ ಇಡ್ಬೋದು ಅಂತ ನನಗನ್ಸುತ್ತೆ. ಪಂಜಾಬ್ ಅವರ ಒಂದು ರೆಕಾರ್ಡ್ ನೋಡ್ತಾ ಇದ್ರು ಕೂಡ ಅಂಥ ಒಂದು ಚೆನ್ನಾಗೇನಿಲ್ಲ ಮುಲ್ಲನ್ಪುರ್ ಸ್ಟೇಡಿಯಮಲ್ಲಿ. ಸೊ ಅಲ್ಲಿ ಸೋಲಿನ ಒಂದು ರೇಷಿಯೋನೇ ಜಾಸ್ತಿ ಇದೆ. ಜೊತೆಗೆ ನಮ್ಮ ಶ್ರೇಯಸ್ ಅಯ್ಯರ್ ಅವರ ಒಂದು ಬ್ಯಾಟಿಂಗ್ ನೋಡ್ತಾ ಇದ್ರು ಕೂಡ ಅಂಥ ಒಂದು ರನ್ಗಳು ಕೂಡ ಬಂದಿಲ್ಲ ಈ ಮುಲ್ಲನ್ಪುರ್ ಸ್ಟೇಡಿಯಮಲ್ಲಿ. ಸೊ ಸ್ಟ್ರಗಲ್ ಪಟ್ಟಿದ್ದಾರೆ, ಅದರಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಇದು ಒಂದು ರೀತಿಯಲ್ಲಿ RCBಗೆ ಅಡ್ವಾಂಟೇಜು ಅಂತಲೇ ಹೇಳ್ತೀನಿ. ಇನ್ನು ಪಂಜಾಬ್ನ ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋದಾದ್ರೆ ಒಂದು ಚೇಂಜಸ್ ಇರ್ಬೋದು. ಬಿಕಾಸ್ ಅವ್ರ ಕಡೆಯಿಂದ ಮಾರ್ಕೋ ಯಾನ್ಸನ್ ಅವರು ಸೊ ಅಲ್ಲಿ ಸೌತ್ ಆಫ್ರಿಕಾಗೆ ಹೋಗಿದ್ದಾರೆ. ಬಿಕಾಸ್ ಅವರ ಒಂದು ನ್ಯಾಷನಲ್ ಟೀಮ್ ಒಂದು ಸೇರ್ಕೊಂಡಿದ್ದಾರೆ ಅಲ್ಲಿ ಮ್ಯಾಚಸ್ ಇರೋದ್ರಿಂದ. ಸೊ ಅವರ ಒಂದು ಪ್ಲೇಸ್ಗೆ ಸೊ ಅಲ್ಲಿ ಅಜ್ಮತುಲ್ಲಾ ಉಮರ್ ಜೈನ ತೊಗೊಂಡು ಬರ್ಬೋದು ಅಂತ ಅನ್ಸುತ್ತೆ. ಸೊ ಲಾಸ್ಟ್ ಮ್ಯಾಚಲ್ಲಿ ಆಡೋದಂಥ ಕೇಲ್ ಜಾಮಿಸನ್ ಕೂಡ ಅಂತ ಒಂದು ಒಳ್ಳೆ ಬೌಲಿಂಗ್ ಏನು ಮಾಡಲಿಲ್ಲ, ಸಿಕ್ಕಾಪಟ್ಟೆ ದುಬಾರಿ ಆಗಿದ್ರು. ಅದ್ರ ಜೊತೆಗೆ ಉಮರ್ ಜೈ ಬಂದರೆ ಸೊ ಒಂಚೂರು ಏನಾದರೂ ಹೆಲ್ಪ್ ಆಗ್ಬೋದು ಅಥವಾ ಅವ್ರ ಕಡೆಯಿಂದ ಕೂಡ ನೆಗೆಟಿವ್ ಆಗುತ್ತಾ ಅನ್ನೋದು ಕೂಡ ನೋಡಬೇಕಾಗೈತೆ. ಮೇ ಬಿ ಅದು ಬಿಟ್ಟರೆ ಇನ್ನು ಯಾವುದೂ ಚೇಂಜಸ್ ಇರಲಿಕ್ಕಿಲ್ಲ. ಲಾಸ್ಟ್ ಮ್ಯಾಚಲ್ಲಿ ತೊಗೊಳಕೋದ್ರೆ ಜೋಸ್ ಇಂಗ್ಲೀಷ್ ತುಂಬ ಚೆನ್ನಾಗಿ ಆಡಿದರು. ಆ್ಯಂಡ್ ಪ್ರಿಯಾಶ್ ಆರ್ಯ, ಪ್ರಭ್ಸಿಮ್ರನ್ ಸಿಂಗು, ನೆಹಲ್ ವಧೇರಾ, ಶಶಾಂಕ್ ಸಿಂಗು ಆ್ಯಂಡ್ ಶ್ರೇಯಸ್ ಅಯ್ಯರ್. ಸೊ ಒಂದೊಳ್ಳೆ ಬ್ಯಾಟಿಂಗ್ ಲೈನಪ್ ಇದೆ. ಆ್ಯಂಡ್ ಬೌಲಿಂಗಲ್ಲೂ ಅಷ್ಟೇ ಹರ್ಪ್ರೀತ್ ಬ್ರರ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ತುಂಬ ಅಂಡರ್ ರೇಟೆಡ್ ಅಂತ ಅನ್ನಿಸ್ತಾ ಇದೆ ನನಗೆ, ಬಟ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಆ್ಯಂಡ್ ಇವತ್ತು ನಮ್ಮ ಚಹಲ್ ಕೂಡ ಬರ್ಬೋದು. ವಿಜಯ್ ಕುಮಾರ್ ವೈಶಾಖ್ ಒಂದು 3 ಓವರ್ ಚೆನ್ನಾಗಿ ಹಾಕಿದ್ರು ಲಾಸ್ಟ್ ಮ್ಯಾಚಲ್ಲಿ. ಲಾಸ್ಟ್ ಓವರ್ಲಿ ಸ್ವಲ್ಪ ರನ್ಗಳನ್ನ ಕೊಟ್ಟರು ಅಂತಲೇ ಹೇಳ್ಬೋದು. ಬಟ್ ಹರ್ಷದೀಪ್ ಸಿಂಗ್ ಅಗೇನ್ ಸೊ ಅವ್ರು ತುಂಬ ಒಂದು ಕ್ರೂಷಿಯಲ್ ಒಂದು ರೋಲ್ನ ಒಂದು ಪ್ಲೇ ಮಾಡ್ತಾರೆ ಇವತ್ತಿನ ಮ್ಯಾಚಲ್ಲಿ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಒಂದು ಚೇಂಜಸ್ ನೋಡ್ತಾ ಇದ್ದೀನಿ ಪಂಜಾಬ್ ಕಡೆಯಿಂದ. ಸೊ ಅಲ್ಲಿ ಮಾರ್ಕೋ ಯಾನ್ಸನ್ ಅವರ ಜಾಗದಲ್ಲಿ ಅಜ್ಮತುಲ್ಲಾ ಉಮರ್ ಜೈವನ್ನು ತೊಗೊಂಡು ಬರ್ಬೋದು ಸೊ ಪಂಜಾಬ್ ಅವರು ಅಂತ ಅನ್ಕೊತೀನಿ. ಆ್ಯಂಡ್ ಇನ್ನು RCB ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋದಾದ್ರೆ ನನ್ನ ಪ್ರಕಾರ ಸೊ ಇವತ್ತು ಜೋಸ್ ಹೇಸಲ್ವುಡ್ ಬರಲೇಬೇಕು. ಬಿಕಾಸ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಮ್ಯಾಚು. ಓಕೆ, ಇಲ್ಲಿ ಏನಾದರೂ ಗೆದ್ದರೆ ನಾವು ಡೈರೆಕ್ಟ್ ಫೈನಲ್ಗೆ ಹೋಗ್ತೀವಿ. ಇನ್ನೊಂದು ಮ್ಯಾಚ್ ನೋಡೋಣ ಹಾಗೆ ಹೀಗೆ ಬೇಡ ಅಂತ ನನಗನ್ಸುತ್ತೆ. ಸೊ ಇನ್ ಕೇಸ್ ಅವ್ರು 100% ಫಿಟ್ ಆಗಿದ್ರೆ ಅವ್ರನ್ನ ತೊಗೊಂಡು ಬರ್ತಾರೆ ಜೋಸ್ ಹೇಸಲ್ವುಡ್ ಅವ್ರನ್ನ. ಅಗೇನ್ ಯಾರ ಜಾಗದಲ್ಲಿ ಅಂತಂದರೆ ಅಗೇನ್ ತುಷಾರ ಅವರ ಒಂದು ಜಾಗದಲ್ಲಿ ಡೈರೆಕ್ಟಾಗಿ ರಿಪ್ಲೇಸ್ ಮಾಡ್ತಾರೆ. ಸೊ ನುವಾನ್ ತುಷಾರಾಗೆ ಸೊ ಅಲ್ಲಿ ಜೋಸ್ ಹೇಸಲ್ವುಡ್ ಅಂತಲೇ ಹೇಳ್ತೀನಿ. ಅದು ಬಿಟ್ಟರೆ ಟೀಮ್ ಡೇವಿಡ್ ಬರ್ಬೋದು ಸೊ ಲಿವಿಂಗ್ಸ್ಟನ್ ಜಾಗದಲ್ಲಿ ಫಿಟ್ ಆಗಿದ್ರೆ. ಬಟ್ ನಂಗೆ ಡೌಟ್ ಇದೆ ಸೊ ಅವರು 100% ಫಿಟ್ ಇಲ್ಲ ಅಂತ. ಸೊ ಈ ಮ್ಯಾಚಲ್ಲೂ ಕೂಡ ಸೊ ಲಿವಿಂಗ್ಸ್ಟನ್ ಅವರನ್ನೇ ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಕೊತೀನಿ. ಲಾಸ್ಟ್ ಮ್ಯಾಚಲ್ಲಿ ಓಕೆ ಡಕೌಟ್ ಆಗಿದ್ರು, ಬಟ್ ಈ ಒಂದು ಮ್ಯಾಚಲ್ಲಿ ಸೊ RCB ಅಭಿಮಾನಿಗಳು ಆ್ಯಂಡ್ RCB ಮ್ಯಾನೇಜ್ಮೆಂಟು ಅವ್ರ ಮೇಲೆ ಒಂದು ಹೋಪ್ ಇಡುತ್ತೆ. ಆ್ಯಂಡ್ ಆ ಒಂದು ನಿರೀಕ್ಷೆ ಕೂಡ ಇಡುತ್ತೆ ಸೊ ರನ್ಗಳು ಮಾಡ್ತಾರೆ ಅಂತ. ಇನ್ನು ಬ್ಯಾಟಿಂಗಲ್ಲಿ ತೊಗೊಳಕ್ಕೆ ಹೋದರೆ ಸಾಲ್ಟ್ ಆ್ಯಂಡ್ ವಿರಾಟ್ ಕೊಹ್ಲಿ ತುಂಬ ಚೆನ್ನಾಗಿ ಸ್ಟಾರ್ಟ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಕೆಳಗಡೆಗೆ ಲಾಸ್ಟ್ ಮ್ಯಾಚಲ್ಲಿ ಒಂದು ಒಳ್ಳೆ ಸ್ಟಾರ್ಟ್ ತೊಗೊಂಡಿದ್ರು ಪತಿದಾರ್ ಅವರು. ಬಟ್ ಅದನ್ನು ಕನ್ವರ್ಟ್ ಮಾಡೋಕ್ಕಾಗಿಲ್ಲ. ಬಟ್ ಅವರಿಂದ ರನ್ಗಳು ಬರದೇ ಇರೋದು ಸ್ವಲ್ಪ ಎಲ್ಲೋ ತೊಂದರೆ ಅಂತ ಅನಿಸ್ತಾ ಇದೆ. ಬಟ್ ತೊಂದರೆ ಇಲ್ಲ ಅಂತ ಅನ್ನಿಸ್ತಾ ಇರೋವಂಥದ್ದು ಕೆಳಗಡೆ ಇರೋವಂಥ ಬ್ಯಾಟ್ಸ್ಮನ್ಗಳು. ಲಾಸ್ಟ್ ಮ್ಯಾಚಲ್ಲೂ ಕೂಡ ಅಷ್ಟೇ 14 ರನ್ನಿಗೆ ಔಟ್ ಆದರು. ಬಟ್ ಮಯಾಂಕ್ ಅಗರ್ವಾಲ್ ಆ್ಯಂಡ್ ಜಿತೇಶ್ ಶರ್ಮಾ ಒಂದು ಒಳ್ಳೆ ಬ್ಯಾಟಿಂಗ್ ಆಡಿರೋದ್ರಿಂದ ಸೊ ಆ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇಲ್ಲ. ಸೊ ಇನ್ ಕೇಸ್ ಜಿತೇಶ್ ಶರ್ಮಾ ಕೂಡ ಬೇಗ ಔಟ್ ಆಗಿ ಮಯಾಂಕ್ ಅಗರ್ವಾಲ್ ಆಡಿರಲಿಲ್ಲ ಅಂತಂದರೆ ಸ್ವಲ್ಪ ಪತ್ತಿದಾರ ಮೇಲೆ ಒಂದು ಏನಂತಂದರೆ ಮಾತುಗಳು ಬಂದಿರೋದು ಸೊ ಚೆನ್ನಾಗಿ ಆಡ್ತಾ ಇಲ್ಲ ಅಂತ. ಸೊ ಅದೆಲ್ಲೋ ಸ್ವಲ್ಪ ಮಾಸ್ತಾ ಇದೆ. ಸೊ ಬೇರೆ ಒಂದು ಪ್ಲೇಯರ್ಗಳ ಒಂದು ಒಳ್ಳೆ ಪರ್ಫಾರ್ಮೆನ್ಸಿಂದ ಅಂತ ಹೇಳ್ಬೋದು. ಬಟ್ ಅವರು ಒಂದು ಬಿಗ್ ಇನ್ನಿಂಗ್ಸ್ ಅವ್ರ ಕಡೆಯಿಂದ ಬೇಕಾಗಿದೆ. ಆ್ಯಂಡ್ ಇವತ್ತು
ಕಂಪ್ಲೀಟ್ ಆಗಿ ಕ್ಯಾಪ್ಟನ್ ಆಗಿ ಬರ್ತಾರಾ ಅಥವಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಜಿತೇಶ್ ಶರ್ಮಾನೇ ಲೀಡ್ ಮಾಡ್ತಾರಾ ಫೀಲ್ಡಿಂಗ್ ಅಂತ ನೋಡಬೇಕು. ಸೊ ಲಾಸ್ಟ್ ಮ್ಯಾಚ್ ಕೆಟ್ಟದಾಗಿ ಮಾಡಿರೋವಂಥದ್ದು ಜಿತೇಶ್ ಶರ್ಮಾ ಕ್ಯಾಪ್ಟನ್ಸಿ. ಸೊ ಬ್ಯಾಟಿಂಗ್ ತುಂಬ ಚೆನ್ನಾಗಿ ಆಡಿದ್ದಾರೆ, ಬಟ್ ಕ್ಯಾಪ್ಟನ್ ಅಂತ ಬಂದಾಗ ಜಿತೇಶ್ ಶರ್ಮಾ ಇನ್ನೊಂದು ಚೂರು ಪಳಗಬೇಕಾಗತ್ತೆ. ಬಟ್ ನನ್ನ ಪ್ರಕಾರ ಇವತ್ತು ಡೈರೆಕ್ಟಾಗಿ ಪ್ಲೇಯಿಂಗ್ ಎಲೆವೆನಲ್ಲಿ ಬರಬೇಕು ನಮ್ಮ ಪತ್ತಿದಾರ್ ಅಂತ ನನಗನ್ನಿಸ್ತಾ ಇದೆ. ಓಕೆ, ಸೊ ಇನ್ನು ವಾಚ್ಔಟ್ ಪ್ಲೇಯರ್ಗಳು ಅಂತಂದರೆ ನನ್ನ ಪ್ರಕಾರ ಪಂಜಾಬ್ ಕಡೆಯಿಂದ ತುಂಬ ಇವತ್ತು ಚೆನ್ನಾಗಿ ಆಡೋರು ಅಂತಂದರೆ ಒಂದು ಬೌಲಿಂಗಲ್ಲಿ ಹರ್ಷದೀಪು ಆ್ಯಂಡ್ ಚಹಲ್. ಇನ್ನು ಬ್ಯಾಟಿಂಗಲ್ಲಿ ತೊಗೊಳಕ್ಕೆ ಹೋದರೆ ನನ್ನ ಪ್ರಕಾರ ಇವತ್ತು ಶ್ರೇಯಸ್ ಅಯ್ಯರನ್ನೇ ಚೆನ್ನಾಗಿ ಆಡ್ಬೋದು ಅಂತ ಅನ್ನಿಸ್ತಾ ಇದೆ. ಆ ಸ್ಟೇಡಿಯಮಲ್ಲಿ ಅವ್ರ ರೆಕಾರ್ಡ್ ಚೆನ್ನಾಗಿಲ್ಲ, ಬಟ್ ಆದರೂ ಕೂಡ ಶ್ರೇಯಸ್ ಅಯ್ಯರ್ ಆರ್ ಶಶಾಂಕ್ ಸಿಂಗ್, ಸೊ ಈ ಒಂದು 4 ಪ್ಲೇಯರ್ಗಳು ಚೆನ್ನಾಗಿ ಆಡ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ಈ ಕಡೆಗೆ ನಮ್ಮ RCB ಕಡೆಯಿಂದ ನೋಡ್ತಾ ಇದ್ದರೆ ವಿರಾಟ್ ಕೊಹ್ಲಿ ಆ್ಯಂಡ್ ಬೌಲಿಂಗಲ್ಲಿ ತೊಗೊಳಕ್ಕೆ ಹೋದರೆ ಜೋಸ್ ಹ್ಯಾಸಲ್ವುಡ್ ಅಗೇನ್. ಆ್ಯಂಡ್ ಇವರಿಬ್ಬರ ಮೇಲೆ ಒಂದು ಸಿಕ್ಕಾಪಟ್ಟೆ ಒಂದು ಹೋಪ್ ಇದೆ. ಸೊ ಬ್ಯಾಟಿಂಗಲ್ಲಿ ವಿರಾಟ್ ಕೊಹ್ಲಿ ಆ್ಯಂಡ್ ಬೌಲಿಂಗಲ್ಲಿ ನಮ್ಮ ಜೋಸ್ ಹ್ಯಾಸಲ್ವುಡ್ ಲೀಡ್ ಮಾಡ್ತಾರೆ ಆ ಒಂದು ಪೋರ್ಷನ್ಗಳಂತ. ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್ ಒಂದು 2 ಕೆಟಗರಿನ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಕಡೆಗೆ ಭುವನೇಶ್ವರ್ ಕುಮಾರ್ ಇನ್ನೊಂದು ಚೂರು ವರ್ಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಲಾಸ್ಟ್ ಸುಮಾರು ಒಂದು 3-4 ಮ್ಯಾಚಸ್ಸಿಂದ ಸಿಕ್ಕಾಪಟ್ಟೆ ದುಬಾರಿ ಆಗ್ತಾ ಇದ್ದಾರೆ. ಸೊ ಅವರು ಸ್ವಲ್ಪ ಇನ್ನೂ ಬೌಲಿಂಗ್ನ ಬೆಟರ್ ಮಾಡ್ಕೊಬೇಕು, ರನ್ಗಳನ್ನು ಲೀಕ್ ಮಾಡದೇ ಇರೋ ರೀತಿಯಲ್ಲಿ ನೋಡ್ಕೊಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಬ್ಯಾಟಿಂಗಲ್ಲಿ ಅಗೇನ್ ಟೀಮ್ ಡೇವಿಡ್ ಇಲ್ಲದೆ ಇರೋವಂಥದ್ದು ನಮಗೆ ಖಂಡಿತವಾಗ್ಲೂ ಕಾಡುತ್ತೆ. ಬಿಕಾಸ್ ಲಿವಿಂಗ್ಸ್ಟನ್ ಕಡೆಯಿಂದ ಅಂಥ ಪರ್ಫಾರ್ಮೆನ್ಸ್ ಬಂದಿಲ್ಲ. ಬಟ್ ಇವತ್ತು ಕ್ವಾಲಿಫೈಯರ್ ಪ್ಲೇ ಆಫಲ್ಲಿ ಆಡ್ತಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಂಡು ಅಥವಾ ಒಂಚೂರು ಜವಾಬ್ದಾರಿ ಇಟ್ಕೊಂಡು ಲಿವಿಂಗ್ಸ್ಟನ್ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಶೆಫರ್ಡು ಕೂಡ ಅಷ್ಟೇ. ಸೊ ಅವ್ರಿಗೇನಾದರೂ ಒಂದು 10-12 ಬಾಲ್ ಸಿಕ್ಕರೆ ಒಂದೊಳ್ಳೆ ಇನ್ನಿಂಗ್ಸ್ ಆಡ್ತಾರೆ ಬ್ಯಾಟಿಂಗಲ್ಲಿ. ಆ್ಯಂಡ್ ಜಸ್ಟ್ ಅವ್ರ ಮೇಲೆ ಬೌಲಿಂಗ್ ಪ್ರೆಷರ್ ಹಾಕಬಾರ್ದು, ಜಸ್ಟ್ ಒಂದು 2 ಓವರ್ಸ್ ಮಾತ್ರ. ಸೊ ಇನ್ ಕೇಸ್ ಬೇರೆ ಬೌಲರ್ ದುಬಾರಿ ಆದರೆ ಮಾತ್ರ ಅವ್ರನ್ನ ಯೂಸ್ ಮಾಡಬೇಕು. ಇಲ್ಲ ಅಂತಂದರೆ 4 ಓವರೆಲ್ಲ ಬೌಲಿಂಗ್ ಹಾಕ್ಸ್ತೀನಿ ಅಂತಂದರೆ ಅವ್ರ ಕಡೆಯಿಂದ ಖಂಡಿತವಾಗ್ಲೂ ನಾವು 4 ಓವರ್ ಅವ್ರ ಕಡೆಯಿಂದ ನಿರೀಕ್ಷೆ ಮಾಡಲಿಕ್ಕಾಗಲ್ಲ, ರನ್ಗಳನ್ನು ಲೀಕ್ ಮಾಡಬೇಕಾಗುತ್ತೆ. ಸೊ ಅದು ಬಿಟ್ಟರೆ ಕೃಣಾಲ್ ಪಾಂಡ್ಯ ತುಂಬ ಚೆನ್ನಾಗೇ ಮಾಡ್ತಿದ್ದಾರೆ. ಬಟ್ ಸುರೇಶ್ ಶರ್ಮಾ ಅವ್ರ ಬೌಲಿಂಗಲ್ಲಿ ಕನ್ಸಿಸ್ಟೆನ್ಸಿ ಕಾಣಿಸ್ತಾ ಇಲ್ಲ. ಸೊ ರನ್ಗಳು ತುಂಬ ಲೀಕ್ ಮಾಡ್ತಿದ್ದಾರೆ. ಸೊ ಅದನ್ನು ಒಂದು ಚೂರು ವರ್ಕ್ ಮಾಡಿಕೊಂಡು ಬಂದರೆ ಇವತ್ತು ಪ್ಲೇಯಿಂಗ್ 11ನಲ್ಲಿ ಖಂಡಿತವಾಗ್ಲೂ RCBನ ಪಂಜಾಬ್ ಸೋಲಿಸುವಂಥದ್ದು ತುಂಬ ಕಷ್ಟ ಆಗುತ್ತೆ. ಬಟ್ ಒಂದೊಳ್ಳೆ ಫೈಟ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಓಕೆ, ಸೊ ಲಾಸ್ಟ್ ಮ್ಯಾಚಲ್ಲಿ ಪಂಜಾಬ್ ಅವ್ರನ್ನ ನಾವು ಆರಾಮಾಗಿ ಸೋಲಿಸಿದ್ವಿ, ಬಟ್ ಅಷ್ಟು ಆರಾಮಾಗಿ ಇವತ್ತು ಸೋಲಿಸ್ಲಿಕ್ಕಾಗಲ್ಲ. ಒಂದೊಳ್ಳೆ ಫೈಟ್ ಅಂತೂ ಇದ್ದೇ ಇರುತ್ತೆ, ಅದರಲ್ಲಿ ಎರಡನೇ ಮಾತೇ ಅಲ್ಲ. ಬಟ್ ಇನ್ ಕೇಸ್ ಇವತ್ತು ಗೆದ್ದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆ್ಯಂಡ್ ಫೈನಲ್ಗೆ ಹೋಗಿ ಕುತ್ಕೊತಾರೆ RCB ಅವರು. ಆ ಒಂದು ಫೈನಲಲ್ಲಿ ಹೋಗಿ ಕುತ್ಕೊಳ್ಳಿ ಇವತ್ತು ಅಂತ ಹೇಳ್ತೀನಿ. ಆ್ಯಂಡ್ ಫೈನಲ್ಗೆ ಹೋದರೆ ಡಿವಿಲಿಯರ್ಸ್ ಕೂಡ ಆ ಒಂದು ತಂಡನ ಸೇರ್ಕೊತೀನಿ. ನಾನು ಚೇರ್ ಅಪ್ ಮಾಡೋಕ್ಕೆ ಬರ್ತೀನಿ ಸ್ಟೇಡಿಯಮ್ಗೆ ಅಂತ ಕೂಡ ಹೇಳಿದರು ಡಿವಿಲಿಯರ್ಸ್ ಅವರು. ಆ ಒಂದು ಕ್ಷಣಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ರಾತ್ರಿ ಸಿಗೋಣ ಮ್ಯಾಚ್ ಮುಗಿದಾದ್ಮೇಲೆ. ಓಕೆ, ಬಾಯ್. Sorry, it's DJ. Sorry, it's DJ.